ನಮಸ್ಕಾರ ವೀಕ್ಷಕರೇ, ನಾನು ಪ್ರದೀಪ್ ಅಡಿಎಸ್. ತುಮಕೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗ ಅರ್ಪಿಸುವ TUTV ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಒತ್ತಡದ ಬದುಕಿಗೆ ಮಂಕುತಿಮ್ಮನ ಕಗ್ಗವೇ ದಿವ್ಯೌಷಧಿ. ತುಮಕೂರು ವಿವಿಯ ಕಗ್ಗ ವಾಚನ ಸಮಾರೋಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಸೋಮೇಶ್ವರ ಅಭಿಪ್ರಾಯ. ಕ್ಯಾನ್ಸರ್ ಜಾಗೃತಿಗಾಗಿ ಹೆಜ್ಜೆ ಹಾಕಿದ 5,000ಕ್ಕೂ ಹೆಚ್ಚು ಮಹಿಳೆಯರು. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರಿದ ತುಮಕೂರು ವಿವಿಯ ಪಿಂಕಥಾನ್ ರ್ಯಾಲಿ. ಬರೆದಂತೆ ಬದುಕಿದ ಧೀಮಂತ ಪತ್ರಕರ್ತ ಟಿವಿ ಗುಂಡಪ್ಪ. ಸುಳ್ಳು ಸುದ್ದಿಗಳ ಹಾವಳಿಯ ನಡುವೆ ಇಂದಿನ ಮಾಧ್ಯಮ ರಂಗಕ್ಕೆ ಡಿವಿಜಿ ಅವರ ತತ್ವಗಳೇ ಮಾರ್ಗದರ್ಶಿ. ಬಡತನ, ಹಸಿವು, ಅವಮಾನಗಳ ಅರಿವೇ ಸಾಧಕನ ಯಶಸ್ಸಿನ ಮಿಟ್ಟಿಲು. ತುಮಕೂರು ವಿವಿಯ ಪ್ರೇರಣಾ ಉಪನ್ಯಾಸದಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಕಿವಿಮಾತು. ಸಮಾಜ ಪರಿವರ್ತನೆಯ ಹಾದಿ ತೋರಿದವರು ಬಾಬೂಜಿ. ತುಮಕೂರು ವಿವಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆ. ಆಧುನಿಕ ಜಗತ್ತಿನ ಒತ್ತಡದ ಬದುಕಿಗೆ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗವೇ ದಿವ್ಯೌಷಧಿ. ಕೇವಲ 4 ಸಾಲುಗಳಲ್ಲಿ ಇಡೀ ಬದುಕಿನ ಸಾರವನ್ನು ಹಿಡಿದಿರುವ ಕಗ್ಗ ಕನ್ನಡಿಗರ ಪಾಲಿನ ಆಧುನಿಕ ಭಗವದ್ಗೀತೆ ಎಂದು ಖ್ಯಾತ ವೈದ್ಯ ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ನಾ ಸೋಮೇಶ್ವರ್ ತುಮಕೂರು ವಿವಿಯಲ್ಲಿ ನಡೆದ ಕಗ್ಗ ವಾಚನ ಮುಕ್ತಾಯ ಸಮಾರಂಭದಲ್ಲಿ ಅಭಿಪ್ರಾಯಪಟ್ಟರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಹಿರಿಯ ನಾಗರಿಕರ ಪರಿಸರ ವೇದಿಕೆ ಹಾಗೂ ಕಲಾ ಕಾಲೇಜಿನ ಕನ್ನಡ ವಿಭಾಗದ ವತಿಯಿಂದ ಡಿವಿಜಿ ಅವರ ಕಗ್ಗಗಳ ವಾಚನ ಮತ್ತು ವ್ಯಾಖ್ಯಾನದ ಮುಕ್ತಾಯ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ನಾ ಸೋಮೇಶ್ವರ್, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಸ್ಥಿತಪ್ರಜ್ಞತೆ ಅಗತ್ಯವಿದೆ. ವಿಜ್ಞಾನ ಮತ್ತು ಆಧ್ಯಾತ್ಮದ ಅಪೂರ್ವ ಸಂಗಮವೇ ಕಗ್ಗದ ಯಶಸ್ಸಿನ ಗುಟ್ಟು ಎಂದು ವಿಶ್ಲೇಷಿಸಿದರು. ಯಶಸ್ಸಿಯನ್ನು ಪೂರ್ಣಗೊಳಿಸಿದಂತಹ ಒಬ್ಬ ವ್ಯಕ್ತಿ ಏನು ಬರೆದಿರಬಹುದು ಮಹಾ ಅಂತ ಅನ್ನಿಸಬಹುದು. ಆದರೆ ಈ ವ್ಯಕ್ತಿಯ ಪ್ರತಿಭೆಗೆ ಗೌರವ ಡಾಕ್ಟರೇಟ್ ಬರೋದ್ರ ಜೊತೆಗೆ ಇವರು ಬರೆದಂತ ಪಠ್ಯಭಾಗ ಅನೇಕ ಕಾಲೇಜು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗುವುದರ ಜೊತೆಗೆ ಪದ್ಮಭೂಷಣ ಗೌರವವನ್ನು ಕೊಡುತ್ತೆ ನಮ್ಮ ಭಾರತ ಸರ್ಕಾರ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಗ್ಗ ವಾಚನಕಾರರಾದ ಡಾಕ್ಟರ್ ಕೆ ರಾಜಶೇಖರ್, ಬದುಕಿನಲ್ಲಿ ಅಹಂಕಾರ ಮತ್ತು ಮಮಕಾರವನ್ನು ಬಿಟ್ಟು ಹೇಗೆ ಬಾಳಬೇಕು ಎಂಬುದೇ ಕಗ್ಗದ ನೈಜ ಅರ್ಥ ಎಂದರು. ಈ ರೀತಿ ಇವರು ಏನ್ ಹೇಳ್ಬೇಕು ಅಂತಾರೆ ಅಂದ್ರೆ ಡಿವಿಜಿಯವರು ಸನಾತನ ಧರ್ಮದ ನಂಬಿಕೆಗಳು, ಸನಾತನ ಧರ್ಮದ ಪೂರ್ಣ ನಂಬಿಕೆಗಳನ್ನು ತಗೊಂಡು ಅದನ್ನ ಪ್ರತಿಪಾದಿಸ್ತಾರೆ. ಸನಾತನ ಧರ್ಮದ ನಂಬಿಕೆ ಎನ್ನುವುದು ಮೊದಲನೆಯದು ಆತ್ಮದ ಅಸ್ತಿತ್ವವನ್ನು ಒಪ್ಪಬೇಕು. ಆತ್ಮದ ಅಸ್ತಿತ್ವವನ್ನು ಒಪ್ಪಬೇಕು. ನೀವು ಆತ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಂದು ಜೀವಿಯಲ್ಲೂ ಆತ್ಮ ಇದೆ ಅಂತ ಒಪ್ಪಿದ್ರೆ ಆವಾಗ ಪರಮಾತ್ಮನನ್ನು ಒಪ್ಕೋಬೇಕಾಗ್ತದೆ. ಅದು ಪರಮಾತ್ಮನ ಅಂಶ. ಆತ್ಮ ಇದೆ ಅಂದ್ರೆ ಪರಮಾತ್ಮನು ಇದ್ದಾನೆ ಎನ್ನುವ ಒಂದು ಆ ವಿಚಾರವನ್ನು ತಗೋತಾರೆ. ಮೊದಲನೇದು ಆತ್ಮ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದು. ಎರಡನೆಯದು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಈ ಆತ್ಮ ಪುನರ್ಜನ್ಮವನ್ನು ಪಡೆಯುತ್ತದೆ ಅಂತ ಹೇಳುವುದು ಎರಡನೆಯದು. ಮೂರನೇದಿದೆ ಕರ್ಮ ಸಿದ್ಧಾಂತ. ನಾವು ಯಾಕೆ ಈ ರೀತಿ ಇದ್ದೇವೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ. ಯಾಕೆ ನಾವು ಸುಖವಾಗಿದ್ದೇವೆ ಅಂದ್ರೆ ಹಿಂದಿನ ಜನ್ಮ ಮಾಡಿದ ಪುಣ್ಯ. ಯಾಕೆ ಕಷ್ಟಪಡ್ತಾ ಇದ್ದೇವೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ. ಈ ಮೂರೂ ವಿಚಾರಗಳು ಪ್ರತಿಯೊಂದು ಪದ್ಯದಲ್ಲೂ ರೂಢಿಸ್ತಾ ಹೋಗ್ತಾರೆ. ಇದೇ ವಿಚಾರವನ್ನು ಬರುತ್ತಾರೆ. ನಿಮ್ಮ ಯಾವುದು ಪ್ರಸಿದ್ಧಿಯಾಗಿರುವ ನಮ್ಮ ಬದುಕು ಜಟ್ಕಾಬಂಡಿಯಲ್ಲೂ ವಿಧಿಯದರ ಸಾಹೇಬ. ವಿಧಿ ಗಾಡಿ ಓಡ್ತಾ ಇರೋದು ಕುದುರೆ. ಕುದುರೆಯಲ್ಲಿ ನೀನು ಹಣೆಯಲ್ಲಿ ಬಂದಂಗಾಗುತ್ತೆ. ಇದೇ ಮಾತನ್ನ ಪ್ರತಿಯೊಂದು ಪದ್ಯದಲ್ಲೂ ಹೇಳ್ತಾರೆ ಅಂತ ಹೇಳ್ಬಹುದು. ಈ ರೀತಿಯಾಗಿ ಈ ಕಲಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಜಿ ದಾಕ್ಷಾಯಿಣಿ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ HR ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಲು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಲಾಗಿದ್ದ
ಪಿಂಕಥಾನ್ ರ್ಯಾಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರ್ಪಡೆಗೊಂಡಿದೆ. 5,000ಕ್ಕೂ ಹೆಚ್ಚು ಮಹಿಳೆಯರು ಹೆಜ್ಜೆ ಹಾಕಿದ ಈ ಬೃಹತ್ ಜಾಗೃತಿ ನಡಿಗೆ ವರದಿ ಇಲ್ಲಿದೆ. ಸ್ತನ ಮತ್ತು ಗರ್ಭಕೋಶ ಕ್ಯಾನ್ಸರ್ ಸೇರಿದಂತೆ ಮಹಿಳಾ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಲು ತುಮಕೂರು ವಿವಿ ಮಹಿಳಾ ಅಧ್ಯಯನ ಕೇಂದ್ರ ಶಾವಿಗೆಹಳ್ಳಿಯ ರೂಪಾಂತರ ಸಂಸ್ಥೆ ಬೃಹತ್ ಪಿಂಕಥಾನ್ ರ್ಯಾಲಿ ಆಯೋಜಿಸಿತ್ತು. ಒಟ್ಟು 5,978 ಮಹಿಳೆಯರು ಪಾಲ್ಗೊಂಡಿದ್ದ ಈ ಅಭೂತಪೂರ್ವ ನಡಿಗೆಯನ್ನು ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಪ್ರಮಾಣ ಪತ್ರ ನೀಡಿತು. ಬಳಿಕ ನಡೆದ ಅಂತಾರಾಷ್ಟ್ರೀಯ ಮಹಿಳೋತ್ಸವ ಉದ್ಘಾಟಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ಮೌಢ್ಯಾಚರಣೆಗಳ ವಿರುದ್ಧ ಯುವ ಜನತೆ ಧ್ವನಿ ಎತ್ತಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಶ್ರೀ ಪುರಸ್ಕೃತೆ ಮಂಜಮ್ಮ ಜೋಗತಿ, ತೃತೀಯ ಲಿಂಗಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತೆ ಭಾವುಕರಾಗಿ ಮನವಿ ಮಾಡಿದರು. ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ, ಗುಲ್ಬರ್ಗದಲ್ಲಿ ಪಿಡಿಒ ಆಗಿದ್ದಾರೆ, ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ MA ಮಾಡಿ ಅನೇಕ ಲೆಕ್ಚರ್ ಆಗಿ ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಕೊಪ್ಪಳದ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕೆಲಸ ಮಾಡಿ ಇವಾಗ ಒಬ್ಬರು PhD ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ರೆ ಅವ್ರ ಆಮೇಲೆ ಅವರು ನಿಂತ್ಕೊಂಡು ಮುಂದೊಂದು ದಿನ ಮಂಜನ್ನ ತರ ಸಾಧಕರಾಗಿ ನಿಮ್ಮ ಮನೆಯ ಪೀಳಿಗೆಯನ್ನ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತೀವಿ. ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕಿಯರನ್ನು ಸನ್ಮಾನಿಸಲಾಯಿತು. ಬರೆದಂತೆ ಬದುಕುವುದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಆದರೆ ಪತ್ರಿಕೋದ್ಯಮವನ್ನು ಕೇವಲ ವೃತ್ತಿಯನ್ನಾಗಿಸಿಕೊಳ್ಳದೆ ನಿಖರ ಮಾಹಿತಿ ನೀಡುವ ಸಾರ್ವಜನಿಕ ಸೇವೆಯನ್ನಾಗಿ ಪರಿಗಣಿಸಿದ್ದ ಡಿ.ವಿ. ಗುಂಡಪ್ಪನವರ ಆದರ್ಶಗಳು ಇಂದಿನ ಯುವ ಪತ್ರಕರ್ತರಿಗೆ ದಾರಿದೀಪ. ತುಮಕೂರು ವಿವಿಯಲ್ಲಿ ನಡೆದ ಡಿ.ವಿ.ಜಿ. ಅವರ ಜನ್ಮದಿನಾಚರಣೆಯಲ್ಲಿ ಗಣ್ಯರು ವ್ಯಕ್ತಪಡಿಸಿದ ಅಭಿಪ್ರಾಯಗಳಿವು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ತುಮಕೂರು ವಿವಿಯ ಪತ್ರಿಕೋದ್ಯಮ ವಿಭಾಗ ಹಾಗೂ ಡಿ.ವಿ.ಜಿ. ಕನ್ನಡ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ಮಾರ್ಚ್ 17ರಂದು ಡಿ.ವಿ.ಜಿ. ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಕುಲಸಚಿವೆ ನಾಹಿದಾ ಜಂಜಂ, ಡಿ.ವಿ.ಜಿಯವರ ತತ್ವಗಳು ಇಂದಿನ ಮಾಧ್ಯಮಗಳಿಗೆ ಮಾರ್ಗದರ್ಶಿ ಸೂತ್ರಗಳಾಗಿವೆ ಎಂದರು. ಸೊ ಒಂದು ಜರ್ನಲಿಸಂ ಅನ್ನೋ ಒಂದು ವೃತ್ತಿನ ಅವರು ಆಸ್ ಅ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಆಗಿ ತಗೊಂಡ್ರು. ಇದು ಬರೀ ಪ್ರಾಫಿಟ್ ಅರ್ನಿಂಗ್ ಆಗಬಾರ್ದು, ಜನಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಿಬ್ಬಂದಿ ಪದ್ಮನಾಭ ಮಾತನಾಡಿ, ಇಂದಿನ ಎಐ ಕಾಲದಲ್ಲಿ ಸುಳ್ಳು ಸುದ್ದಿಗಳ ಹಾವಳಿ ತಡೆಯಲು ಹಾಗೂ ವೃತ್ತಿಘನತೆ ಕಾಪಾಡಿಕೊಳ್ಳಲು ಡಿ.ವಿ.ಜಿ. ಅವರ ನಿಲುವುಗಳು ಅತ್ಯಗತ್ಯ ಎಂದು ಹೇಳಿದರು. ಪ್ರಿಂಟ್ ಕಾಲವನ್ನು ದಾಟಿ ಡಿ.ವಿ.ಜಿ. ಅವರು ಊಹಿಸದೇ ಇದ್ದ ಒಂದು ಕಾಲದಲ್ಲಿ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಇದ್ದೀವಿ. ಮಾಧ್ಯಮಗಳಿಗೆ ಇದುವೇ ದೊಡ್ಡ ಸವಾಲಾಗಿದೆ. ಈಗ ಸುದ್ದಿ ಸಂಗ್ರಹ ಮಾಡೋದಕ್ಕಿಂತಲೂ ಸಂಗ್ರಹ ಮಾಡಿರೋ ಸುದ್ದಿಯಲ್ಲಿ ಎಷ್ಟು ಫೇಕ್ ಇದೆ ಅನ್ನೋದನ್ನ ಚೆಕ್ ಮಾಡೋದೇ ಒಂದು ದೊಡ್ಡ ಸವಾಲಾಗಿರೋ ಕಾಲ ಇದು. ಡೀಪ್ ಫೇಕಿನ ಕಾಲದಲ್ಲಿ ಇದ್ದೀವಿ. ಅಲ್ಲಿ ಎಲ್ಲೋ ದೊಡ್ಡ ಯುದ್ಧ ಆಗತ್ತೆ ಅಂತ ಸುದ್ದಿ ಬರುತ್ತೆ. ಯುದ್ಧದಲ್ಲಿ ಅವ್ರು ಸತ್ತಿದ್ದಾರೆ, ಇವ್ರು ಸತ್ತಿದ್ದಾರೆ, ಅವರನ್ನ ಸಾಯಿಸಿದ್ದೀವಿ. ಇದೆಲ್ಲ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಎಲ್ಲವನ್ನು ಕೊಡ್ತಾ ಇದೆ. ಅವ್ರು ನಿಜವಾದ ಯಾವುದು, ಸುಳ್ಳು ಯಾವುದು, ಮಾಧ್ಯಮಗಳು ತಗೋಬೇಕಾಗಿದ್ ಯಾವುದು, ತಗೊಳ್ಳದೆ ಇರಬೇಕಾದ ಯಾವುದು ಅನ್ನೋ ಕನ್ಫ್ಯೂಸ್ ಆಗುವಷ್ಟು, ಮಾಧ್ಯಮಗಳಿಗೆ ಕನ್ಫ್ಯೂಸ್ ಆಗುವಂತ ದೊಡ್ಡ ಸಂಕಷ್ಟ ಕಾಲದಲ್ಲಿ ಮಾಧ್ಯಮಗಳಿದ್ದಾವೆ. ಡಿ.ವಿ.ಜಿ. ಅವರ ಈ ತರದ ಪ್ರಿನ್ಸಿಪಲ್ಸ್, ಆದರ್ಶಗಳು ಒಂದು ಬೇಸ್ ಪಾಯಿಂಟ್ ಆಗಿ ಪತ್ರಕರ್ತರು ಇವತ್ತು ಗಮನಿಸಬೇಕಾದ ಒಂದು ಸಂದರ್ಭದಲ್ಲಿ ಇದ್ದಾರೆ ಅಥವಾ ಮಾಧ್ಯಮ ರಂಗ ಇದೆ. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಯೋಗೇಶ್, ಕಲಾ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಜಿ ದಾಕ್ಷಾಯಿಣಿ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಹಾಗೂ ಹಿರಿಯ ಪತ್ರಕರ್ತರು ಭಾಗವಹಿಸಿದ್ದರು. ಯಶಸ್ಸು ಸಾಧಿಸಲು ಯಾವುದೇ ಅಡ್ಡದಾರಿಗಳಿಲ್ಲ. ಮಕ್ಕಳಿಗೆ ಹಸಿವು, ಬಡತನ ಮತ್ತು ಅವಮಾನದ ಅರಿವಿದ್ದಾಗ ಮಾತ್ರ ಸಾಧನೆಯ ಹಾದಿಯಲ್ಲಿ ದೃಢವಾದ ಪ್ರೇರಣೆ ಸಿಗಲು ಸಾಧ್ಯ ಎಂದು ತುಮಕೂರು ವಿವಿಯಲ್ಲಿ ಆಯೋಜಿಸಲಾಗಿದ್ದ ಪ್ರೇರಣಾ ಉಪನ್ಯಾಸದಲ್ಲಿ ಅಖಿಲ ಭಾರತೀಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರೇರಣಾ ಉಪನ್ಯಾಸ ಸಮಿತಿ ಹಾಗೂ
ವಿಜ್ಞಾನ ಕಾಲೇಜಿನ ಸಹಯೋಗದಲ್ಲಿ 2025-26ನೇ ಸಾಲಿನ 5ನೇ ಪ್ರೇರಣಾ ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಸಿ ಸೋಮಶೇಖರ್, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೀವನವನ್ನು ಮಾದರಿಯಾಗಿಟ್ಟುಕೊಂಡು ಕಠಿಣ ಶ್ರಮದಿಂದ ಗುರಿ ಮುಟ್ಟುವಂತೆ ಕರೆ ನೀಡಿದರು. ಸಂಕಲ್ಪ ಶಕ್ತಿ ಇದ್ರೆ ಏನಾದ್ರೂ ಸಾಧನೆ ಮಾಡಬಹುದು ಅನ್ನೋದನ್ನ ಇಂತಹ ವ್ಯಕ್ತಿಗಳಿಂದ ನಾವು ಕಾಣ್ತೀವಿ. ಅದಕ್ಕೆ ಹಾರ್ಡ್ ವರ್ಕ್, ಪರಿಶ್ರಮ ಮತ್ತು ಪರ್ಸಿವರೆನ್ಸ್. ಹಾರ್ಡ್ ವರ್ಕ್ ಶುಡ್ ಬಿ ಕಂಟಿನ್ಯೂಸ್, ನಿರಂತರವಾದಂತಹ ಪ್ರಯತ್ನ ಬಹಳ ಪ್ರಮುಖವಾದಂಥದ್ದು. ಆನಂತರ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ಚಿಂತನೆ. ಸದಾಕಾಲ ಡೋಂಟ್ ಹ್ಯಾವ್ ದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಈ ಉದಾಹರಣೆಗೆ ವೇದಿಕೆ ಮೇಲೆ ಪ್ರೊಫೆಸರ್ ಇದ್ದಾರೆ, ನಾನು IAS ಅಧಿಕಾರಿ ಆಗಿದ್ದೆ, ಈ ರೀತಿ IAS ಅಧಿಕಾರಿ ಆಗ್ಬೋದಾ, ನನಗೆ ಸಾಧ್ಯವೇ ಅಂತೇಳಿ ಕೀಳರಿಮೆ ಇಟ್ಕೊಳ್ಬೇಡಿ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಸ್ ದ ಗ್ರೇಟೆಸ್ಟ್ ಡಿಸೀಸ್. ದೊಡ್ಡ ರೋಗ. ಆಗ್ತೇನೆ, ನಾನೊಬ್ಬ IAS ಅಧಿಕಾರಿ ಆಗ್ತೇನೆ, IPS ಅಧಿಕಾರಿ ಆಗ್ತೇನೆ, ನಾನೊಬ್ಬ ದೊಡ್ಡ ಸಾಧಕನಾಗ್ತೇನೆ ಅನ್ನುವ ಛಲ ಇದೆಯಲ್ಲ, ಜೊತೆಗೆ ಸಕಾರಾತ್ಮಕ ಪ್ರಕ್ರಿಯೆ ಇರಬೇಕು. ಆ ಸಕಾರಾತ್ಮಕ ಪ್ರಕ್ರಿಯೆ ಇಲ್ಲದೆ ಇದ್ರೆ ತಾವು ಏನನ್ನು ಸಾಧಿಸಲು ಸಾಧ್ಯ ಇಲ್ಲ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪಾವಗಡ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಸ್ವಾಮಿ ಜಪಾನಂದ ಮಹಾರಾಜ್, ಗುರಿ ಇಲ್ಲದ ಜೀವನ ವ್ಯರ್ಥ, ಪ್ರಾಣಿಗಳಂತೆ ಶಿಸ್ತಿಲ್ಲದ ಬದುಕನ್ನು ಬಿಟ್ಟು ಪ್ರಾಮಾಣಿಕತೆಯನ್ನು ಜೀವನದ ಆಧಾರವಾಗಿಸಿಕೊಳ್ಳಬೇಕು ಎಂದರು. ಅಬ್ದುಲ್ ಕಲಾಂ ಪೇಪರ್ ಹಂಚ್ತಾ ಇದ್ರು ರಾಮೇಶ್ವರದ ಹಳ್ಳಿಗಳಲ್ಲಿ. ಆದ್ರೆ ಅವ್ರ ಮನಸ್ಸಲ್ಲಿ ಏನಿತ್ತು ಅಂದ್ರೆ ಏನಾದ್ರೂ ನಾನು ಈ ಜೀವನದಲ್ಲಿ ಸಾಧಿಸಬೇಕು ಅಂತ ಇತ್ತು. ಕಾರ್ಯಕ್ರಮದಲ್ಲಿ ವಿವಿಯ ವಾಣಿಜ್ಯ ನಿಕಾಯದ ಡೀನ್ ಪ್ರೊಫೆಸರ್ ಪಿ ಪರಮಶಿವಯ್ಯ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನವಭಾರತ ನಿರ್ಮಾಣದಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ ಪಾತ್ರ ಅನನ್ಯ. ಅಧಿಕಾರ ಎಂಬುದು ಕೇವಲ ಸ್ಥಾನಮಾನವಲ್ಲ, ಅದು ಸಮಾಜ ಪರಿವರ್ತನೆಯ ಸಾಧನ ಎಂಬುದನ್ನು ತೋರಿಸಿಕೊಟ್ಟಂತ ಧೀಮಂತ ನಾಯಕ ಬಾಬೂಜಿ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ VR ಸುದರ್ಶನ್ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಬಾಬೂಜಿ ಅವರ 119ನೇ ಜನ್ಮ ದಿನಾಚರಣೆಯಲ್ಲಿ ಬಣ್ಣಿಸಿದರು. ತುಮಕೂರು ವಿವಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಪೀಠದ ವತಿಯಿಂದ ಬಾಬೂಜಿ ಅವರ 119ನೇ ಜನ್ಮ ದಿನಾಚರಣೆ ಹಾಗೂ ನವಭಾರತ ನಿರ್ಮಾತೃ ಪ್ರಜ್ಞೆ ಮತ್ತು ಸಾಮಾಜಿಕ ನ್ಯಾಯ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ VR ಸುದರ್ಶನ್ 1971ರ ಪಾಕ್ ವಿರುದ್ಧದ ಯುದ್ಧದಲ್ಲಿ ಬಾಬೂಜಿಯವರ ಸಮರ್ಥ ನಾಯಕತ್ವ ಹಾಗೂ ಕಾರ್ಮಿಕ ಸಚಿವರಾಗಿ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಮತ್ತೊಂದ್ಸಲಿ ರಾಜಕೀಯವಾಗಿ ಕೂಡ ಬಹಳ ದಿಟ್ಟವಾದಂತ ನಿಲುವನ್ನು ಅವರು ತೆಗೆದುಕೊಂಡರು. ದೇಶದಲ್ಲಿ 76ರಲ್ಲಿ ಒಂದು ತುರ್ತು ಪರಿಸ್ಥಿತಿ ಜಾರಿಯಾಗಿದೆ. ಇಟ್ಸ್ ಎ ಡಿಬೇಟಬಲ್ ಸಬ್ಜೆಕ್ಟ್. ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಒಂದು ಸಂದರ್ಭದಲ್ಲಿ ಅವರು ಅದನ್ನ ಹೊರಗೆ ಬರ್ತಾರೆ, ಸರ್ಕಾರದಿಂದ ಹೊರಗೆ ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ, ತಮ್ಮದೇ ಆದಂತ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಹೇಳಿ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರವಾಸವನ್ನ ಮಾಡಿ ಅವತ್ತಿನ ಸರ್ಕಾರದ ಬದಲಾವಣೆಗೆ ಬಹಳ ಪ್ರಮುಖವಾದಂತಹ ಒಂದು ದೊಡ್ಡ ಇನ್ಸ್ಟ್ರೂಮೆಂಟ್ ಆಗ್ತಾರೆ ಡಾಕ್ಟರ್ ಬಾಬೂಜಿ. ದಿಕ್ಸೂಚಿ ಭಾಷಣ ಮಾಡಿದ ಚಿಂತಕ R ಲೋಕೇಶ್, ಇಂದಿನ AI ಯುಗದಲ್ಲಿಯೂ ಜಗಜೀವನ್ ರಾಮ್ ಅವರ ಚಿಂತನೆಗಳು ಪ್ರಸ್ತುತ ಎಂದರು. ಇಲಾಖೆ ಕೊಟ್ಟರೆ ಇಲಾಖೆನಲ್ಲಿ ಸಮರ್ಥನೀಯವಾಗಿ ಹೇಗೆ ತಮ್ಮನ್ನು ತೊಡಗಿಸ್ಕೊಳ್ಬಹುದು ಅನ್ನೋದನ್ನ ಪ್ರತಿಯೊಂದು ಇಲಾಖೆನಲ್ಲೂ ಮಾಡ್ತಾ ಹೋದ್ರು. ನೀವು ಆಗ್ಲೇ ಒಂದು ವಿಚಾರನ ಮರ್ತ್ಕೋಬೇಡಿ ಮಾಡಿ, ಯಾಕೆಂತಂದ್ರೆ ಬಿಹಾರ್ನ ವಿಧಾನಸಭೆದು ಒಂದು ಉದಾಹರಣೆ ನಿಮ್ಗೆ ಹೇಳಿದ್ವಿ. ಇದು ಪದೇ ಪದೇ ಬಳಸಕ್ ಹೋಗೋದಿಲ್ಲ ಅವರು ಈ ತರದನ್ನ. ಇತ್ತೀಚೆಗೆ ನೀವು ನೋಡಿರ್ಬೇಕು, ಯಾವ ಒಂದು ಪಕ್ಷದಲ್ಲಿ ಇರ್ತಾರೆ, ಮಾರ್ಗದರ್ಶನ ನೋಡಿದ್ರೆ ಯಾವ ಒಂದು ಪಕ್ಷಕ್ಕೆ ಹೋಗಿರ್ತಾರೆ, ತಿರ್ಗಿ ಅಲ್ಲೆಲ್ಲೋ ಕಣೆ ಆಗ್ಬಿಡ್ತಾರೆ. ಅಂದ್ರೆ ಈ ಶಿಕ್ಷಿತ ಅವಕಾಶನೆಲ್ಲ ಬಳಸ್ಕೊಳ್ಳೋದಲ್ಲ, ಸಮರ್ಥನೀಯವಾಗಿ ತನ್ನಂತವ್ರಿಗೆ ತೊಡಸ್ಕೊಳ್ಳೋಕೆ ಇದ್ದು ಅದು ರಾಷ್ಟ್ರಕ್ಕೆ ನಾಡಿಗೆ ಅನುಕೂಲವಾದಂತ ಸ್ಥಿತಿ ಇದ್ರೆ ಮಾತ್ರನೇ ಇವರ ಆಲೋಚನೆಗಳು ಬದಲಾಗ್ತಿದ್ದೆ ಹೊರತು ಹುಚ್ಚುಚ್ಚಾಗಿ ನಡ್ಕೊಂತ ಕ್ಯಾರೆಕ್ಟರ್ ಅಲ್ಲ ಇವರು. ಇದು ಮುಂದುವರೆದ ಭಾಗ ಆಗಿ 70ನೇ ಇಸ್ವಿನಲ್ಲಿ ಅದಕ್ಕಿಂತ ಮೊದಲು ಕೃಷಿ ಮಂತ್ರಿ ಆಗಿರ್ತಾರೆ. ಇದು ಬಹಳ ಮುಖ್ಯವಾದದ್ದು, ಯಾಕಂದ್ರೆ ಟ್ಯಾಗ್ ಇದೆ ಜೊತೆನಲ್ಲಿ. ಜಗಜೀವನ್ ರಾಮ್ ಅವರ ಹೆಸರು ಹೇಳಕ್ ಮೊದಲು ಹಸಿರು ಕ್ರಾಂತಿಯ ಅಧಿಕಾರ ಅಂತ ಹೇಳಿ. ಇಟ್ಸ್ ವಂಡರ್ಫುಲ್. ಅವ್ರ ಎಂತ ಒಂದು ಕ್ರಿಯಾಶೀಲತೆ ಇತ್ತು, ದೂರದೃಷ್ಟಿ ಆಲೋಚನೆ ಇತ್ತು ಅನ್ನೋದಕ್ಕೆ ಈ ಹಸಿರು ಕ್ರಾಂತಿಯ ಅಧಿಕಾರದ ಈ ಮಹತ್ವವಾದಂತಹ ವಿಚಾರವನ್ನ ತಾವೆಲ್ಲರೂ ತಿಳ್ಕೊಳ್ಬೇಕು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಲಪತಿ ಪ್ರೊಫೆಸರ್ M ವೆಂಕಟೇಶ್ವರಲು,
ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ಗೆ ಕಳುಹಿಸಿದ ವಿವಿಯ ಸಾಧನೆಯನ್ನು ಹಂಚಿಕೊಂಡರು. ಅಷ್ಟೇನ ಕಳಿಸಿ ನಾವು ಪ್ರತಿ ತಿಂಗಳ ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾಭ್ಯಾಸ ಮಾಡ್ತಾರೆ. ಯಾಕಂದ್ರೆ ತುಮಕೂರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಬಹಳ ಕ್ಲೆವರ್, ಇಂಟೆಲಿಜೆಂಟ್, ಓನ್ಲಿ ಅವಕಾಶಕ್ಕೆ ಸಿಕ್ತಿಲ್ಲ, ತುಂಬಾ ರೂರಲ್ ವಿದ್ಯಾರ್ಥಿಗಳಿಂದ. ಸೊ ಔಟ್ಸ್ಪೋಕನ್ ಆಗಬೇಕು ವಿದ್ಯಾರ್ಥಿಗಳು, ಎಲ್ಲ ಅವಕಾಶ ಬಳಸ್ಕೊಂಡು ಔಟ್ಸ್ಪೋಕನ್ ಆಗಬೇಕು ಅಂಡ್ ಈ ರೂರಲ್ನೆಸ್ ನಿಂದ ನೀವು ಹೊರ ಬರಬೇಕು. ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತ ನರಸಿಂಹಪ್ಪ ಅವರನ್ನು ಸನ್ಮಾನಿಸಲಾಯಿತು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಒತ್ತಡದ ಬದುಕಿಗೆ ಮಂಕುತಿಮ್ಮನ ಕಗ್ಗವೇ ದಿವ್ಯೌಷಧಿ. ತುಮಕೂರು ವಿವಿಯ ಕಗ್ಗ ವಾಚನ ಸಮಾರೋಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಸೋಮೇಶ್ವರ ಅಭಿಪ್ರಾಯ. ಕ್ಯಾನ್ಸರ್ ಜಾಗೃತಿಗಾಗಿ ಹೆಜ್ಜೆ ಹಾಕಿದ 5,000ಕ್ಕೂ ಹೆಚ್ಚು ಮಹಿಳೆಯರು. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೇರಿದ ತುಮಕೂರು ವಿವಿಯ ಪಿಂಕಥಾನ್ ರ್ಯಾಲಿ. ಬರೆದಂತೆ ಬದುಕಿದ ಧೀಮಂತ ಪತ್ರಕರ್ತ ಡಿ.ವಿ. ಗುಂಡಪ್ಪ. ಸುಳ್ಳು ಸುದ್ದಿಗಳ ಹಾವಳಿಯ ನಡುವೆ ಇಂದಿನ ಮಾಧ್ಯಮ ರಂಗಕ್ಕೆ ಡಿವಿಜಿ ಅವರ ತತ್ವಗಳೇ ಮಾರ್ಗದರ್ಶಿ. ಬಡತನ, ಹಸಿವು, ಅವಮಾನಗಳ ಅರಿವೇ ಸಾಧಕನ ಯಶಸ್ಸಿನ ಮೆಟ್ಟಿಲು. ತುಮಕೂರು ವಿವಿಯ ಪ್ರೇರಣಾ ಉಪನ್ಯಾಸದಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಕಿವಿಮಾತು. ಸಮಾಜ ಪರಿವರ್ತನೆಯ ಹಾದಿ ತೋರಿದವರು ಬಾಬೂಜಿ. ತುಮಕೂರು ವಿವಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನಾಚರಣೆ. ಇನ್ನಷ್ಟು ಕ್ಯಾಂಪಸ್ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.